ತೊಂದರೆ ಆಗ್ತಾ ಇದೆ ಅಂದರೆ ನಾವು ಅದನ್ನು ಸಹಿಸ್ಕೋಬಾರ್ದು ಅಂತ. ಸೊ ಅದರ ಪರವಾಗಿ ಬಲಿಷ್ಠರನ್ನು ಮಟ್ಟ ಹಾಕುವ, ಅವರಿಗೆ ಶಿಕ್ಷೆಯಾಗುವಂತೆ ಮಾಡುವ ಕಾರ್ಯನೇ ಮಾನವೀಯ ಕಾರ್ಯ. ಇವತ್ತು ಜಗತ್ತಲ್ಲಿ ಏನೆಲ್ಲ ನಡೀತಾ ಇದೆ, ಈಗ ಸೌಜನ್ಯ ಕೇಸ್ ಆಗ್ಬೋದು, ಅದು ಮತ್ತೆ ರೀಓಪನ್ ಆಗಿದೆ. ತುಂಬ ಜನ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಇರೋರು ಇದ್ದಾರೆ. ಇನ್ನು ಕೆಲವರು ಸಂಬಂಧನೇ ಇಲ್ಲ, ಆದರೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾತುರ ಅಥವಾ ಆ ಒಂದು ಎಮೋಷನ್ಸಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಮನೆಗಳಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಏನೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ. ಎಷ್ಟು ಚೆನ್ನಾಗಿ ಪ್ರೀತಿಸ್ತಿದ್ದ ಜೋಡಿ ಹಕ್ಕಿಗಳನ್ನು ಬೇರೆ ಮಾಡಿದ ನೀನು ಈ ನೆಲೆಯಲ್ಲಿ ನಿಲ್ಲಬಾರ್ದು ಅಂತ ಹೇಳಿ ಒಂದು ಶಾಪನ ಕೊಡ್ತಾರೆ. ಅವಾಗಿನ ಏನು ಒಳ್ಳೇದು ಮಾಡಿದ್ರು ಅಂತ ನಿಮ್ಗೆ ಅನಿಸ್ಬೋದು. ಅವಾಗಿನ ಕಾಲದಲ್ಲೆಲ್ಲ ಮುನಿಗಳು ಶಾಪ ಕೊಟ್ಟರೆ ಫಿಕ್ಸ್ ಅದು. ಇವಾಗಿನ ಥರ ಗನ್ನು, ಬುಲೆಟು, ಚಾಕು, ಚೂರಿ, ಸೋಷಲ್ ಮೀಡಿಯಾ, ಏನು ಟ್ಯಾಬ್ಲೆಟ್ಸು, ಏನೋ ಕೆಟ್ಟದ್ದು ಮಾಡಬೇಕು, ಇವು ಯಾವ ಅವಶ್ಯಕತೆಯೂ ಅವಾಗಿನ ಮುನಿಗಳಲ್ಲಿ ಇರಲಿಲ್ಲ. ಅವರು ಆಶೀರ್ವಾದ ಕೊಟ್ಟರು ಆಗ್ತಿತ್ತು ವರ, ಅವ್ರು ಶಾಪ ಕೊಟ್ಟರು ಆಗ್ತಾಯಿತ್ತು ಕೆಟ್ಟದ್ದು. ನಮಸ್ತೆ. ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪಾ ಅವರು. ಬನ್ನಿ ನಮ್ಮ 2ನೇ ಚಾಪ್ಟರ್ನ ನಾವು ಓದ್ತಾ ಇದ್ದೀವಿ. ಸೊ 2ನೇ ಚಾಪ್ಟರ್ ಯಾವುದು ಅಂದರೆ ತಪ್ಪನ್ನು ಸಹಿಸದಿರೋಣ. ಯಾರೆಲ್ಲ ನೀವು ಗೆಸ್ ಮಾಡಿದ್ರಿ ಯಾವ್ಯಾವ ಚಾಪ್ಟರ್ ಅಂತ ನೋಡ್ಕೊಳ್ಳಿ, ನೋಡೋಣ ನನ್ನ ಮೈಂಡ್ಸೆಟ್ ಹೇಗಿದೆ ಅನ್ನೋದು ನಿಮಗೆ ಚೆನ್ನಾಗಿ ನೀವು ನಮ್ಮೆಲ್ಲ ಎಪಿಸೋಡ್ಸ್ನ ಫಾಲೋ ಮಾಡಿದರೆ ನಾನು ಏನು ಸೆಲೆಕ್ಟ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ನಮ್ಮ ಭಾವನೆಗಳಿಗೊಂದು ಶಾಲೆಯ ಏನು ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ, ಸ್ಟೂಡೆಂಟ್ಸ್ ಯಾರಿದ್ದಾರೆ, ಸೊ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾವುದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತೀನಿ ಅಂತ ಕೂಡ. ಓಕೆ, ಸೊ 2ನೇ ಚಾಪ್ಟರ್ ತಪ್ಪನ್ನು ಸಹಿಸದಿರೋಣ. ತಪ್ಪನ್ನು ನಾವು ಸಹಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ನೋಡೋಣ. ಓಕೆ, ನಮ್ಮ ಸುತ್ತ ಅದೆಷ್ಟೋ ಪಾಪದ ಜನರಿದ್ದಾರೆ. ನಮ್ಮ ಸುತ್ತ ಎಷ್ಟೋ ಜನ ಪಾಪ, ಅವ್ರ ಕೈಲಿ ಏನೂ ಆಗದೇ ಇರುವಂತಹ ಜನರಿದ್ದಾರೆ. ಅಂದರೆ ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ, ತಮ್ಮಷ್ಟಕ್ಕೆ ತಾವು ಒಂದು ಪುಟ್ಟದೊಂದು ಬಾಳನ್ನು ಕಟ್ಕೊಂಡು ಅವರಷ್ಟಕ್ಕೆ ಅವ್ರ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಒಂಥರ ಅಸಹಾಯಕತೆ ಲೈಫ್ನ ಅವ್ರು ಲೀಡ್ ಮಾಡ್ತಾ ಇರ್ತಾರೆ. ಇನ್ನೋಸೆನ್ಸ್ ಪೀಪಲ್ ಅಂತೀವಲ್ಲ, ಆ ಥರ ಬದುಕ್ತಾ ಇರ್ತಾರೆ. ಆದರೆ ಬಲಿಷ್ಠರು, ಸಾಮರ್ಥ್ಯ ಇರೋರೆಲ್ಲರೂ ಕೂಡ ಎಷ್ಟೋ ಜನ ಅಥವಾ ಬೇರೆಯವರು ಯಾವುದೋ ಒಂದು ತುಂಬಿರುವ ರಾಕ್ಷಸ ಮನುಷ್ಯರು. ನೋಡಿ, ರಾಕ್ಷಸ ಮನುಷ್ಯರು ಕ್ಷಣ ಮಾತ್ರದಲ್ಲೇ ಅಂಥವರ ಬದುಕನ್ನು ಹೊಸಕಿ ಹಾಕ್ತಾರೆ. ಕಣ್ಣೆದುರು ಕಟ್ಟಿಕೊಂಡ ಬದುಕು ಮಣ್ಣು ಪಾಲಾಗಿ ಹೋಗುತ್ತೆ. ಈ ಅಸಹಾಯಕರು ಅದನ್ನು ಉಳಿಸಿಕೊಳ್ಳಲಾರರು. ಇಂಥವರ ಜೊತೆ ನಿಲ್ಲಬೇಕಾದದ್ದು ಮನುಷ್ಯತ್ವ. ಈ ಸ್ಫೂರ್ತಿ ರಾಮಾಯಣದಲ್ಲಿ ನಾವು ಪೂರ್ತಿ ಕಲಿಯೋದು ಮನುಷ್ಯರಾಗೋದ್ರ ಕಡೆಗೆ. ನಿನ್ನೆ ನೋಡಿದ್ವಿ ಯಾವ್ಯಾವ ಗುಣಗಳು ಮನುಷ್ಯನಲ್ಲಿರಬೇಕು. ಈಗ ನೋಡ್ತಾ ಇದ್ದೀವಿ ನಾವು ಮನುಷ್ಯನಲ್ಲಿರಬೇಕಾದಂಥ ಒಂದು ಗುಣ ಏನಂದರೆ, ಯಾರಿಗೆ ಏನಾದರೂ ಇನ್ನೋಸೆನ್ಸ್ ಪೀಪಲ್ಸ್ಗಳಿಗೆ ತೊಂದರೆ ಆಗ್ತಾ ಇದೆ ಅಂದರೆ ನಾವು ಅದನ್ನು ಸಹಿಸ್ಕೋಬಾರ್ದು ಅಂತ. ಸೊ ಅದರ ಪರವಾಗಿ ಬಲಿಷ್ಠರನ್ನು ಮಟ್ಟ ಹಾಕುವ, ಅವರಿಗೆ ಶಿಕ್ಷೆಯಾಗುವಂತೆ ಮಾಡುವ ಕಾರ್ಯನೇ ಮಾನವೀಯ ಕಾರ್ಯ. ಇವತ್ತು ಜಗತ್ತಲ್ಲಿ ಏನೆಲ್ಲ ನಡೀತಾ ಇದೆ, ಈಗ ಸೌಜನ್ಯ ಕೇಸ್ ಆಗ್ಬೋದು, ಅದು ಮತ್ತೆ ರೀಓಪನ್ ಆಗಿದೆ. ತುಂಬ ಜನ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಇರೋರು ಇದ್ದಾರೆ. ಇನ್ನು ಕೆಲವರು ಸಂಬಂಧನೇ ಇಲ್ಲ, ಆದರೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾತುರ ಅಥವಾ ಆ ಒಂದು ಎಮೋಷನ್ಸಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಮನೆಗಳಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಏನೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ. ಅಂದರೆ ಅವ್ರಿಗೆ ಸಂಬಂಧ ಇಲ್ಲ. ಮಾನವೀಯ ಗುಣ ಅಂದರೆ ಏನು? ಸಂಬಂಧ ಇರೋರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದು ಅಥವಾ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋದು, ಅದಕ್ಕೋಸ್ಕರ ನಿಲ್ಲೋದಲ್ಲ. ಸಂಬಂಧ ಇಲ್ಲದೆ ಇರೋರಿಗೋಸ್ಕರನೂ ನಮ್ಮೊಳಗಡೆ ಆ ಒಂದು ಗುಣ ಬಂದಿದೆ ಅಂದರೆ ನಮ್ಮಲ್ಲಿ ಮಾನವೀಯ ಗುಣ ಇದೆ ಅಂತ ಅರ್ಥ. ಇವತ್ತು ಆ ಥರ ಮಾನವೀಯ ಗುಣ ತೋರಿಸ್ದವ್ರಿಗೆ ನಾವೇನು ಮಾಡ್ತೀವಿ, ಇವರು ಹಾಗೆ ಹೀಗೆ ಆ ಥರ ಈ ಥರ, ಅಥವಾ ಏನು ಹೇಳ್ತಾರೆ, ಸುಮ್ಮನೆ ಬಿಲ್ಡಪ್ಗೆ
ಏನೇನೋ ನಾವು ಮಾತಾಡ್ತೀವಿ. ಯಾರಾದರೂ ಕಷ್ಟದಲ್ಲಿ ಪಾಪ ಸಹಾಯ ಮಾಡ್ತಿರೋರನ್ನ ನೋಡಿದ್ರೆ ಅವನು ತೋರ್ಸೋಕ್ಕೋಸ್ಕರ ಮಾಡ್ತಿದ್ದಾನೆ ಅಂತೀವಿ. ನಾವು ಸಹಾಯ ಮಾಡಲ್ಲ, ಮಾಡೋರ್ನೂ ಒಪ್ಪಲ್ಲ. ಯಾರಾದರೂ ಸಹಾಯ ಮಾಡಿರೋದನ್ನು ವಿಡಿಯೋ ಹಾಕಿದ್ರೆ ಸಹಾಯ ಮಾಡಿರೋದನ್ನು ಎಲ್ಲ ಕಡೆ ಹಾಕ್ಕೊಂಡು ತೋರಿಸ್ಕೊಂಡು ಹೋಗಬಾರ್ದು, ಸಹಾಯ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಖಂಡಿತ ಹೌದು, ಅದೊಂದು ರೀತಿ ಸರಿ. ಆದರೆ ನೀವು ಮಾಡ್ತಿದ್ದೀರಾ ಸಹಾಯ? ನೀವು ಯಾರಿಗೂ ಗೊತ್ತಾಗದೆ ಸಹಾಯ ಮಾಡ್ತಿದ್ದೀರಾ? ಮಾಡ್ತಾನೂ ಇಲ್ಲ. ಅವ್ರು ತೋರಿಸ್ತಿರೋದ್ರಿಂದ ಅಟ್ಲೀಸ್ಟ್ ಇನ್ನೊಂದಿಬ್ಬರು 3 ಜನಕ್ಕಾದರೂ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಆದರೂ ಬರುತ್ತಲ್ವ. ಸೊ ಈ ಥರ ಎಷ್ಟೋ ಇನ್ನೋಸೆನ್ಸ್ ಪೀಪಲ್ಗಳು ರಾಂಗ್ ಆದಾಗ ನಾವಲ್ಲಿ ಆನ್ಸರ್ ಮಾಡಬೇಕು, ನಾವು ಅದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಸಲ ಒಳ್ಳೊಳ್ಳೆ ವಿಚಾರಗಳನ್ನು ಟಿ ವಿಯಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲೇ ಹೇಳ್ತಿರ್ತಾರೆ. ಕೆಳಗಡೆ ತುಂಬ ಅದಕ್ಕೆ ಅನಾವಶ್ಯಕವಾಗಿರೋ ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕಿರ್ತಾರೆ. ಅದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ. ಒಳ್ಳೆ ಕಾರ್ಯ ಮಾಡೋ ಟೈಮಲ್ಲಿ ಯಾರಾದರೂ ಒಂದು ಕಮೆಂಟ್ ಹಾಕಿದಾಗ ನಾವೆಲ್ಲ ಧ್ವನಿ ಎತ್ತಬೇಕು. ಯಾರಾದರೂ ಹಾಗೆ ಮಾಡಿದಾಗ ವಾಪಸ್ ಒಂದು 10ರಿಂದ 20, 30 ಕಮೆಂಟ್ ಅವರೊಬ್ಬ ವ್ಯಕ್ತಿಗೆ ಹೋದರೆ ಲೈಕ್ ಅವನು ತಪ್ಪು ಮಾಡಿದಾಗ ಮತ್ತಿನ್ನು ಯಾವತ್ತೂ ಯಾವ ಒಳ್ಳೆ ಚಾನಲ್ಗೂ ಯೂಟ್ಯೂಬ್ಗೂ ಅಥವಾ ಎಲ್ಲಿಗೂ ಕೆಟ್ಟ ಕಮೆಂಟ್ಸ್ನ ಹಾಕಲ್ಲ. ನಾವು ಅದಕ್ಕೆ ಧ್ವನಿ ಎತ್ತಬೇಕಾಗಿದೆ. ನಾನು ಈ ಕೆಲಸ ಮಾಡ್ತೀನಿ, ಯಾರಾದರೂ ಒಳ್ಳೆ ವಿಚಾರ ಹೇಳಿರ್ತಾರೆ, ಈಗ ಸದ್ಗುರು ಏನೋ ಒಂದು ಒಳ್ಳೆ ವಿಚಾರ ಹೇಳಿರ್ತಾರೆ, ಅದು ನಾನು ಯಾವುದು ಪಕ್ಷಪಾತದಿಂದ ಅಲ್ಲ, ಒಳ್ಳೆ ವಿಚಾರ. ಅದು ನೂರಾರು ಲಕ್ಷಾಂತರ ಜನಕ್ಕೆ ಒಳ್ಳೆಯದು ಅನಿಸಿರೋದು ಒಂದು 10-20 ಜನಕ್ಕೆ ಸರಿ ಇಲ್ಲ ಅನಿಸುತ್ತೆ. ಓಕೆ, ಸರಿ ಇಲ್ಲ, ಓಕೆ, ಬಟ್ ಅದನ್ನು ಪ್ರಮೋಟ್ ಮಾಡ್ತಾ ಇರ್ತಾರಲ್ಲ ಆ ಟೈಮಲ್ಲಿ ಅಟ್ಲೀಸ್ಟ್ ನಾವು ನಮಗೆ ಗೊತ್ತಿರೋ ಅಂಥದ್ದನ್ನಾದರೂ ನಾವು ಹೇಳಬೇಕಾಗತ್ತೆ. ಸೊ ಅದು ಮೊದಲನೇ ಮಾನವೀಯ ಗುಣ. ಈ ಥರ ಎಲ್ಲ ತುಂಬ ಇದ್ದಾವೆ. ಇನ್ನು ಡೀಪಾಗಿ ನಾವು ಸರ್ಚ್ ಮಾಡಬೇಕು ಎಲ್ಲೆಲ್ಲಿದೆ ಅಂತ ಹೇಳಿ. ಸೊ ಈಗ ನೋಡೋಣ. ನಾರದರು ಬಂದು ಹೋದ್ಮೇಲೆ ಮಹರ್ಷಿ ವಾಲ್ಮೀಕಿಯವರು ಮಧ್ಯಾಹ್ನ ಅನುಷ್ಠಾನಕ್ಕಾಗಿ ತಾಮಸ ನದಿಯತ್ತ ಹೊರಟಿದ್ರು. ಜೊತೆಗೆ ಶಿಷ್ಯ ಭರದ್ವಾಜನೂ ಕೂಡ ಇದ್ದರು. ಸೊ ಅವರು ಹೋಗಬೇಕಾದ್ರೆ ಅಲ್ಲಿ ನೀರನ್ನ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಪರಿಸರ, ಸ್ನಾನ ಮಾಡಬೇಕು ಅಂತ ಹೇಳಿ ಅವರು ಬಟ್ಟೆ ತೊಗೊಂಡು ಬಾ ಅಂತ ಶಿಷ್ಯಂಗೆ ಹೇಳಿದ್ರು. ಸೊ ಶಿಷ್ಯ ಬಟ್ಟೆ ತರಕ್ಕೆ ಹೋಗಿ ಬಂದರೆ ಇವರು ಸ್ನಾನಕ್ಕೆ ಇಳಿಲೇ ಇಲ್ಲ. ಯಾಕೋ ಇವ್ರಿಗೆ ವಿಶಾಲವಾಗಿರೋ ವನದಲ್ಲಿ ಒಂದು ರೌಂಡ್ ಓಡಾಡಬೇಕು ಅಂತ ಅನಿಸಿ ಓಡಾಡೋಕ್ಕೆ ಶುರು ಮಾಡಿದ್ರು. ಶುರುವಾದಾಗ ಅವರ ಸಮೀಪದಲ್ಲೇ ಅವರಿಗೆ ಆ ಮನೋಹರ ದೃಶ್ಯ ಕಾಣಿಸಿತು. ಒಂದು ಒಳ್ಳೆ ದೃಶ್ಯ ಕಾಣಿಸ್ತು. ಅದು ಯಾವುದು ಅಂದರೆ 2 ಸುಂದರ ಕ್ರೌಂಚ ಪಕ್ಷಿಗಳು, 2 ಪಕ್ಷಿಗಳು ಸ್ವಚ್ಛಂದವಾಗಿ ವಿಹರಿಸ್ತಾ ಇದ್ವು. ಅವುಗಳ ಧ್ವನಿ ಮಧುರವಾಗಿತ್ತು, ಸುಶ್ರಾವ್ಯವಾಗಿತ್ತು. ಯಾರಿಗೂ ತೊಡಕು ಮಾಡದ ಆ ಜೋಡಿಗಳ ಮುದ್ದಾಟ ಮುನಿಯ ಹೃದಯದಲ್ಲಿ ಆನಂದವನ್ನು ಮೂಡಿಸಿತ್ತು. ಮುನಿ ಅದರಲ್ಲೇ ನೋಟ ನೆಟ್ಟರು. ಅದನ್ನು ನೋಡ್ತಾನೇ ಇದ್ರು, ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಂತ. ಈ ಥರ ನೋಡೋ ಅಂಥ ಸಮಯದಲ್ಲಿ ಒಂದು ದುರಂತ ನಡೆದೋಯ್ತು. ಅದೇನು ಅಂದರೆ ಮನುಷ್ಯನ ಮಹಾಕ್ರೌರ್ಯ. ಅಂದರೆ ಒಂದು ಗಂಡು ಹಕ್ಕಿಗೆ ಬಾಣವೊಂದು ತಾಕಿತು. ಅದು ಆ ಬಾಣನ ಬಿದ್ದ ತಕ್ಷಣ ಆ ಗಂಡು ಹಕ್ಕಿ ಕೆಳಗಡೆ ಬಿದ್ದು ಅದು ಒದ್ದಾಡಿ ಸಾವನ್ನಪ್ಪಿತು. ಅದನ್ನು ನೋಡ್ತಾ ಇದ್ದಂಥ ಅದರ ಸಂಗಾತಿ ಅಷ್ಟೇ ದುಃಖದಿಂದ ಅದು ಏನು ಮಾಡಬೇಕು ಅಂತ ಗೊತ್ತಾಗದೆ ಗೋಳಾಡ್ತಾ ಇತ್ತು. ಈ ಬಾಣವನ್ನು ಹೊಡೆದವ್ರು ಯಾರು ಅಂದರೆ ಒಬ್ಬ ಬೇಟೆಗಾರ. ಇಲ್ಲಿ ಅವರು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ಆಹಾರಕ್ಕೋಸ್ಕರನೋ ಅಥವಾ ಅವರ ಜೀವನ ನಡೆಸೋಕ್ಕೋಸ್ಕರನೋ ಇದನ್ನು ಮಾಡಿದ್ದಿದ್ರೆ ನಾವೆಲ್ಲ ಸೈಕಲ್ ಅಂತ ಹೇಳ್ಬೋದು. ಆದರೆ ಆ ಬೇಟೆಗಾರನ ಅವರು ನೋಡಿದಾಗ, ಹೋಗಿ ಮಾತಾಡಿದಾಗ ಅವನಿಗೆ ಹಿಂಗಿರೋ ಎಲ್ಲ ಪಕ್ಷಿಗಳನ್ನ ಹೊಡೆಯೋ ಅಂಥ ಅಭ್ಯಾಸ ಆಗಿಬಿಟ್ಟಿರತ್ತಂತೆ. ಇದನ್ನು ಹೇಳ್ತಿರೋದು ನಾವು. ಇನ್ನೋಸೆನ್ಸ್ ಪೀಪಲ್ ಅಂದರೆ ಈ ರೀತಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸುಮ್ಮನೆ ಏನೋ ಕಿರಿಕ್ ಮಾಡಬೇಕು, ಅಲ್ಲಿ ಏನೋ ಒಂದು ಮಾಡಬೇಕು, ಒಟ್ನಲ್ಲಿ ಹೋಗಿದ್ದ ಕಡೆ ಏನಾದರೂ ಒಂದು ಕಿರಿಕ್ ಮಾಡಿ ಹಾಳು ಮಾಡಿ ಬರಬೇಕು. ಈ ಥರ ಮಾಡ್ತಾ ಇರೋವಂಥ ಸಮಯದಲ್ಲಿ ಈ ಥರ ಪ್ಯಾಟ್ರನ್ ಆಗಿಬಿಟ್ಟು ಅವನು ಅಕ್ಕಿನ ಹೊಡೆದ್ಬಿಡ್ತಾನೆ. ಆಗ ಇವರು ಆ ಒಂದು ವಿಷಯನ ನೋಡಿ ಮಹರ್ಷಿಗಳು ಆ ಒಂದು ಬೇಡನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಸೊ ಅಂದರೆ ಇಷ್ಟು ಚೆನ್ನಾಗಿ ಪ್ರೀತಿಸ್ತಿದ್ದ ಜೋಡಿ ಹಕ್ಕಿಗಳನ್ನು ಬೇರೆ ಮಾಡಿದ ನೀನು ಈ ನೆಲೆಯಲ್ಲಿ ನಿಲ್ಲಬಾರ್ದು ಅಂತ ಹೇಳಿ ಒಂದು ಶಾಪನ ಕೊಡ್ತಾರೆ. ಅವಾಗಿನ ಏನು ಒಳ್ಳೇದು ಮಾಡಿದ್ರು ಅಂತ ನಿಮ್ಗೆ ಅನಿಸ್ಬೋದು. ಅವಾಗಿನ ಕಾಲದಲ್ಲೆಲ್ಲ ಮುನಿಗಳು ಶಾಪ ಕೊಟ್ಟರೆ ಫಿಕ್ಸ್ ಅದು. ಇವಾಗಿನ ಥರ ಗನ್ನು, ಬುಲೆಟು, ಚಾಕು, ಚೂರಿ, ಸೋಷಲ್ ಮೀಡಿಯಾ, ಟ್ಯಾಬ್ಲೆಟ್ಸು, ಏನೋ ಕೆಟ್ಟದ್ದು ಮಾಡಬೇಕು, ಇವು ಯಾವ ಅವಶ್ಯಕತೆಯೂ ಆವಾಗಿನ ಮುನಿಗಳಲ್ಲಿ ಇರಲಿಲ್ಲ. ಅವರು ಆಶೀರ್ವಾದ ಕೊಟ್ಟರು ಆಗ್ತಿತ್ತು ವರ, ಅವ್ರು ಶಾಪ ಕೊಟ್ಟರು ಆಗ್ತಾಯಿತ್ತು ಕೆಟ್ಟದ್ದು. ಕರೆಕ್ಟ್. ಅಷ್ಟು ಪ್ರಭಾವಶಾಲಿಗಳಾಗಿದ್ದರು ಆವಾಗಿನ ಕಾಲದಲ್ಲಿ. ಈಗಲೂ ನಮ್ಮಲ್ಲೂ ಅದಿದೆ. ಯಾರು ಒಳ್ಳೆ ಸಾಧನೆ ಮಾಡಿ ಆ ಒಂದು ನಿಷ್ಕಲ್ಮಶವಾಗಿ ಮನುಷ್ಯರಾಗಿ ದೈವತ್ವವನ್ನು ರೂಢಿಸ್ಕೊಳ್ತಾ ಇರ್ತಾರೆ, ನಿಜವಾಗ್ಲೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ನಾವು ನಿಜ
ಮನುಷ್ಯರ ಅಂತ ಯೋಚನೆ ಮಾಡಿದಾಗ ನಮ್ಮ ಬಾಯಲ್ಲಿ ಬರೋ ಮಾತುಗಳು, ನೀವು ಒಳ್ಳೆಯದನ್ನು ಬಯಸಿದ್ರೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದನ್ನು ಬಯಸಿದ್ರೆ ಕೆಟ್ಟದಾಗುತ್ತೆ. ಅದಕ್ಕೆ ಆಧ್ಯಾತ್ಮದ ಸಾಧಕರಿಗೆ ಹೇಳೋದು, ಆಧ್ಯಾತ್ಮದ ಸಾಧನೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನಿವಾಗ ನಮ್ಮ ಕ್ಲಾಸಲ್ಲಿ ಫಸ್ಟ್ ಲೆವೆಲ್ ದೀಕ್ಷೆ ಆಗಿರೋರಿಗೆ ಹೇಳ್ತಾ ಇರ್ತೀನಿ, ನೀವು ಈ ಕ್ಷಣದಿಂದ ಬರೀ ಒಳ್ಳೆಯದನ್ನು ಮಾತ್ರನೇ ನೀವು ಯೋಚನೆ ಮಾಡಿ, ಹಾಗೆ ಯಾರಿಗಾದ್ರೂ ಒಳ್ಳೆಯದನ್ನು ಮಾತ್ರ ಬಯಸಿ, ಕೆಟ್ಟದ್ದನ್ನು ಬಯಸಬೇಡಿ ಅಂತ. ಯಾಕಂದರೆ ನಿಮ್ಮೊಳಗಡೆ ಆ ಮನುಷ್ಯತ್ವ ಗುಣ, ಮಾನವೀಯ ಗುಣ ಹೆಚ್ಚಾಗ್ತಾ ಆಗ್ತಾ ಆಧ್ಯಾತ್ಮದ ಒಂದು ಪ್ರಕ್ರಿಯೆಗಳ ಮೂಲಕ ಅದು ನಿಜ ಆಗಕ್ಕೆ ಬರುತ್ತೆ. ಹಾಗಾಗಿ ಮುನಿಗಳು ಆಗ ಶಾಪ ಕೊಟ್ಟರು, ಅದು ಸತ್ಯ ಆಯಿತು. ಓಕೆ, ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ, ಆ ಇನ್ನೊಂದು ಹಕ್ಕಿಗೆ ಏನೂ ಮಾಡೋಕ್ಕಾಗಲಿಲ್ಲ. ಓಕೆ, ಇನ್ನೊಂದು ಹಕ್ಕಿಗೆ ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಈ ಮುನಿಗಳು ಅದಕ್ಕೋಸ್ಕರ ನಿಂತ್ಕೊಂಡ್ರು, ವಾಲ್ಮೀಕಿಗಳು ಅದಕ್ಕೋಸ್ಕರ ನಿಂತ್ಕೊಂಡ್ರು. ಅಸಹಾಯಕರಿಗೆ ನಾವು ಅನ್ಯಾಯ ಆಗ್ತಾ ಇದ್ದರೆ ಪ್ರತಿಭಟನೆ ಮಾಡುವಂತಹ ಗುಣ ನಮ್ಮಲ್ಲಿರಬೇಕು. ನಾವೇನು ತುಂಬ ದೊಡ್ಡದು ಮಾಡೋದು ಬೇಡ, ನಮ್ಮ ಕೈಯಲ್ಲಾಗುವಂಥದ್ದನ್ನು ಮಾಡ್ಬೋದಲ್ವ. ಯಾರಾದರೂ ಈ ಥರ ಸಫರ್ ಆಗ್ತಾ ಇದ್ದರೆ ನಮಗೇನು ನಮ್ಮದೇನು ಅಂದ್ಕೊಂಡು ಸುಮ್ಮನಿರ್ತೀವಿ. ಬಟ್ ಇವೆಲ್ಲವೂ ಮಾನವೀಯ ಗುಣಗಳು, ಇವೆಲ್ಲವೂ ನಮಗೆ ಆ್ಯಡ್ ಆಗ್ತಾ ಇರುತ್ತೆ. ಆ್ಯಂಡ್ ಸುಮಾರಾಗಿದೆ. ನಾನು ಮುಂಚೆ ಹಿಂಗೇನೆ ತುಂಬ ಹೆದರ್ತಿದ್ದೆ, ನಂಗೆ ತುಂಬ ಭಯ ಆಯಿತು. ಇವತ್ತು ನಾನು ನೆನ್ಪು ಮಾಡಿಕೊಂಡ್ರೆ ಇದು ನಾನಾ ಅನಿಸುತ್ತೆ, ಅಷ್ಟು ಭಯ ಪಡ್ತಾ ಇದ್ದೆ. ಒಬ್ಬಳೇ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ, ಒಬ್ಬಳೇ ಒಂದು ಗ್ರೂಪಲ್ಲಿ ಹೋಗ್ತಿರ್ಲಿಲ್ಲ, ಒಬ್ಬಳೇ ನಾನು ಒಂದು ಅಂಗಡಿಯಲ್ಲಿ ಯಾರಾದರೂ ಏನಾದ್ರು ತಿನ್ನೋಕ್ಕೆ ಅಲ್ಲಿ ಹೋಟೆಲ್ಗೆ ಹೋಗಬೇಕು ಅಂದರೂ ನನ್ನ ಜೊತೆ ಒಬ್ರು ಇರಲೇಬೇಕು, ನನಗೆ ಅಷ್ಟು ಭಯ. ಆಮೇಲೆ ನಾನು ತುಂಬ ಸೆನ್ಸಿಟಿವ್ ಇದ್ದೆ, ಜೋರಾಗಿ ಮಾತಾಡಿದ್ರೆ ಅಳು ಬಂದುಬಿಡ್ತಾಯಿತ್ತು. ಆಮೇಲೆ ಏನಾದರೂ ಅಲ್ಲಿ ಪ್ರಾಬ್ಲಮ್ ಆಗ್ತಿದ್ರೆ ಕೇಳ್ತಾನೆ ಇರಲಿಲ್ಲ, ಮಾತಾಡ್ತಾನೆ ಇರಲಿಲ್ಲ ನಾನು. ಅಂದರೆ ಇವಾಗ ಅಲ್ಲೇನೋ ತೊಂದರೆ ಆಗ್ತಿದೆ ಅಂತ ಬೇರೆಯವ್ರಿಗೆ ತೊಂದರೆ ಆಗೋದಿರಲಿ, ನನಗೆ ತೊಂದರೆ ಆದ್ರೇ ನಾನು ಮಾತಾಡ್ತಿರ್ಲಿಲ್ಲ. ಅಷ್ಟು ನಾನು ಹೆದರ್ತಾ ಇದ್ದೆ. ಅಂದರೆ ಯಾಕೆ ಬೇಕಪ್ಪ, ಸುಮ್ಮನೇನೋ ಮಾಡೋಕ್ಕೋಗಿ ಏನೋ ಆಗಿ ಮತ್ತೆ ಎಲ್ಲ ಪ್ರಾಬ್ಲಮ್, ಈ ಥರ ತುಂಬ ಹೆದರ್ತಿದ್ದೆ ನಾನು. ಬಟ್ ನಿಜ ನನಗಿವತ್ತು ಅನಿಸುತ್ತೆ, ನಾನು ಇಷ್ಟು ಧೈರ್ಯವಾಗಿ ಮಾತಾಡ್ತೀನ ಅಂತ. ನಾನು ಹೇಳ್ತಿರ್ತೀನಿ, ನಮ್ಮಮ್ಮ ರೀಸೆಂಟಾಗಿ ಅಂದರೆ ಒಂದು 8-9 ಮಂತ್ಸ್ ಬಿಫೋರ್ ಒಂದು ಇನ್ಸಿಡೆಂಟಲ್ಲಿ ನಮ್ಮಮ್ಮ ಹೇಳ್ತಿರ್ತಾರೆ, ಏನು ಧೈರ್ಯವಾಗಿ ಮಾತಾಡ್ತೀಯ ನೀನು ಅಂತ ಹೇಳಿ. ಸೊ ಅಂದರೆ ನಾನೇ ಯೋಚನೆ ಮಾಡಿದೆ, ನಾನಾ ಕೇಳಿದ್ದು, ನಾನಾ ಮಾತಾಡಿದ್ದು ಅಂತ. ಖಂಡಿತ ಸಾಧ್ಯ. ನಮ್ಮ ಒಳಗಡೆ ಆ ಮಾನವೀಯ ಗುಣಗಳನ್ನ ಬೆಳೆಸ್ಕೊಳ್ತಾ ಹೋದಾಗ ಧೈರ್ಯ ತಾನಾಗೇ ಬರುತ್ತೆ. ನಮ್ಮ ಉದ್ದೇಶಗಳು ಸ್ಪಷ್ಟವಾಗಿದ್ದಾಗ ಧೈರ್ಯ ತಾನಾಗೇ ಬರುತ್ತೆ. ಎಕ್ಸಾಂಪಲ್, ರೋಡ್ನ ಬ್ಲಾಕ್ ಮಾಡಿಬಿಟ್ಟಿದ್ರು ಒಂದು ಕಡೆ ಹೋಗಬೇಕಾದ್ರೆ. ಪಾಪ ಸ್ಕೂಲ್ಗೆ ಮಕ್ಕಳಿಗೆ ಲೇಟ್ ಆಗಿದೆ, ಎಕ್ಸಾಮ್ ಟೈಮ್ ಅದು, ಸ್ಕೂಲಿಗೆ ಲೇಟ್ ಆಗಿದೆ. ಪೊಲೀಸವರು ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ, ತೆಗಿತಾ ಇಲ್ಲ. ಏನು ಮಾಡಿದ್ರು, ಬೇರೆ ರೋಡಲ್ಲಿ ಹೋಗಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ತುಂಬ ದೂರ ಇದೆ, ಟೈಮ್ ಆಗಿದೆ ಎಕ್ಸಾಮ್ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ನಾವು ಅವ್ರ ಹಿಂದೆ ಇದ್ವಿ. ಸೊ ನಾನೇನು ಮಾಡಿದೆ, ಸುಮ್ಮನೆ ಇದ್ದೆ. ಓಕೆ, ನಾವು ರಿವರ್ಸ್ ತೊಗೊಂಡು ವಾಪಸ್ ಹೋಗ್ಬೋದು, ಬಟ್ ಮಕ್ಕಳಲ್ಲಿ ಇದು ಮಾಡ್ತಿದ್ರೆ ಅವ್ರು ತೆಗಿತಾನೆ ಇಲ್ಲ. ಏನಿಲ್ಲ, ಅಲ್ಲಿ ಯಾರೋ VIP ಬರ್ತಾರೆ, ಸೊ ದಟ್ ಅವ್ರು ಬ್ಲಾಕ್ ಮಾಡಿದ್ದಾರೆ. ಸೀರಿಯಸ್ಲಿ ನನಗೆ ಇವತ್ತು ಅನಿಸುತ್ತೆ, ನಾನು ಮಾತಾಡೋದನ್ನ ಅಂತ ಇಳ್ದೋಗ್ಬಿಟ್ಟು ಪೊಲೀಸವ್ರ ಹತ್ರ, ನೋಡಿ ಸರ್, ಆ ಜಾಗದಲ್ಲಿ ನಿಮ್ಮ ಮಕ್ಕಳಿದ್ರೆ ಏನು ಮಾಡ್ತಾಯಿದ್ರಿ ನೀವು? ಸೊ ಆ ಮಕ್ಳಿಗೆ ಹೋಗೋಕ್ಕೆ ಜಾಗ ಬಿಡಬೇಕಲ್ವ? ಎಕ್ಸಾಮ್ಸ್ ಬರೀಲಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ನೀವು ಫಸ್ಟ್ ಆಫ್ ಆಲ್ ನೀವು ಹಿಂಗೆ ಹಾಕಬಾರ್ದು. ವಿತೌಟ್ ಪಬ್ಲಿಕ್ ಇನ್ಫಾರ್ಮೇಷನ್ ನೀವು ರೋಡ್ ಬ್ಲಾಕ್ ಮಾಡಬಾರ್ದು. ನಮಗೇನು ಗೊತ್ತಿರುತ್ತೆ ಈ ರೋಡ್ ಬ್ಲಾಕ್ ಆಗಿದೆ ಅಂತ? ಇಲ್ಲ, ನೀವು 1 ಕಿಲೋಮೀಟ್ರ್ ಮುಂಚೆನೇ ಬ್ಲಾಕ್ ಅಂತ ತೋರಿಸ್ಬೇಕು. ಆ ಸಿಸ್ಟಮ್ಸ್ನ ನೀವು ಫಾಲೋ ಮಾಡಲ್ಲ. ಇಲ್ಲಿ ಬಂದುಬಿಟ್ಟು ಬ್ಲಾಕ್ ಮಾಡಿದ್ರೆ ಏನು ಮಾಡಬೇಕು ಅದೆಲ್ಲ ನಂಗೆ ಗೊತ್ತಿಲ್ಲ, ನಾವು ವಾಪಸ್ ಹೋಗ್ತೀವಿ. ನಾನು ಅದನ್ನು ಕೇಳಿದೆ, ನಾವು ವಾಪಸ್ ಹೋಗ್ತೀವಿ. ನೀವು ಗೇಟ್ ಓಪನ್ ಮಾಡಿದ ತಕ್ಷಣ ಹೋಗಲ್ಲ, ಅದರಲ್ಲಿ ನಾವು ಹೋಗಲ್ಲ, ಬಟ್ ಆ ಮಕ್ಕಳನ್ನ ಬಿಡಿ ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಅವ್ರು ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ಅವ್ರ ಸೀನಿಯರ್ ಎಲ್ಲ ಬಂದು ಓಕೆ ಓಪನ್ ಮಾಡಿ ಅಂದ್ಬಿಟ್ಟು ಮಕ್ಕಳನ್ನ ಕಳಿಸಿದ್ರು. ಥ್ಯಾಂಕ್ ಯು ಸರ್, ನಾನು ಹೇಳಿದ್ದು ನಿಮಗೆ ರೂಡಾಗಿ ಅನಿಸಿದ್ರೆ ಸಾರಿ, ಬಟ್ ಸತ್ಯ ಅಲ್ವಾ ಅಂದ್ಬಿಟ್ಟು ನಾನು ಬಂದೆ. ನಾನು ಬಂದಮೇಲೆ ನಾನು ಕಾರಲ್ಲಿ ಕೂತ್ಮೇಲೆ ಅವ್ರು ಹೇಳಿದ್ರು, ನೀವು ಹೋಗಿ ಮೇಡಮ್ ಅಂತ. ಸೊ ಆಮೇಲೆ ನಾವು ಹೋದ್ವಿ ಅದರಲ್ಲಿ. ಸೊ ಏನು ಗೊತ್ತಾ, ಅದನ್ನು ಮಾಡಿಲ್ಲ ಅಂದಿದ್ರೆ ಅದನ್ನು ಕೇಳೋಕ್ಕೆ ಪಾಪ ಮಕ್ಳಿಗೆ ಆಗ್ತಾ ಇಲ್ಲ. ಏನು ಮಾಡೋದು, ಬೇರೆ ಕಡೆ ಹೋಗ್ಬೇಕಾ ಯೋಚನೆ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಯಾರಾದರೂ ಒಬ್ಬರು ವಾಯ್ಸ್ ರೈಸ್ ಮಾಡೋದ್ರಿಂದ ಎಷ್ಟು ಒಳ್ಳೇದಾಗುತ್ತೆ ಅಲ್ವಾ? ನಾನು ಮುಂಚೆ ನಿಜ ಇದೆಲ್ಲ ಮಾಡ್ತಿರ್ಲಿಲ್ಲ, ನನಗೆ ಆಶ್ಚರ್ಯ ಆಗುತ್ತೆ ನಾನು ಇದೆಲ್ಲ ಮಾತಾಡ್ತಾ ಇದ್ದೀನ ಅಂತ. ಆ ಥರ ತುಂಬ ಸಲ ನಾನು ವಾಯ್ಸ್ ರೈಸ್ ಮಾಡಿದ್ದೀನಿ, ಕೇಳೋ ಟೈಮಲ್ಲಿ ಕೇಳಿದ್ದೀನಿ, ಮಾತಾಡಿದ್ದೀನಿ, ಏನು ರಾಂಗ್ ಅದರಲ್ಲಿ ಅಂತ ವಿಚಾರಿಸಿದ್ದೀನಿ. ಮುಂಚೆ ಹೇಗೆ ಅಂದರೆ ಅವ್ರವ್ರದ್ದು ನಮ್ಗೆ ಯಾಕೆ ಈ ಥರನೇ ನಾನು ಬರ್ತಾ ಇದ್ದಿದ್ದು. ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದಲ್ಲ. ನಿಜವಾಗ್ಲೂ ಅವ್ರಿಗೆ ಫೇಸ್ ಮಾಡೋ ಶಕ್ತಿ ಇದೆ ಅಂದರೆ ಅವ್ರು ಫೇಸ್ ಮಾಡಲಿ, ನಾವು ಎಂಟ್ರಿ ಆಗೋದು ಬೇಡ. ಆದರೆ ಪಾಪ ಅಸಹಾಯಕತೆ ಜಾಗದಲ್ಲಿ ನಿಂತಾಗ ನಾವು ಅವ್ರಿಗೆ ಶಕ್ತಿ ತುಂಬಿದಾಗ ಏನಾಗುತ್ತೆ, ಒಂದು ಆ ಮಕ್ಕಳಲ್ಲಿ ನಾನು ಹೀಗೆ ಮಾತಾಡಬೇಕು, ನನಗೆ ಈ ಥರ ಆದಾಗ ಅಂತ ಬರ್ಬೋದು. ಅಥವಾ ಇನ್ನೊಂದು ನಾನೇ ಕೇಳಬೇಕು ನೆಕ್ಸ್ಟ್ ಟೈಮಿಂದ, ಹೌದಲ್ವಾ ಅಂತಲೂ ಬರ್ಬೋದು ಅಲ್ವಾ? ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್, ಜಗತ್ತಲ್ಲಿ
ಧ್ವನಿ ಎತ್ತಕ್ಕೆ ಇನ್ನೂ ಜನ ಇದ್ದಾರೆ ಅನ್ನೋ ಒಂದು ಒಳ್ಳೆ ಥಾಟ್ ಆ ಮಕ್ಕಳಲ್ಲಿ ಕ್ರಿಯೇಟ್ ಆಗುತ್ತೆ. ಎಷ್ಟೆಲ್ಲ ಇದೆ ಅಲ್ಲ ಮನುಷ್ಯರಾಗೋದ್ರೊಳಗಡೆ, ಇಷ್ಟೆಲ್ಲ ಇದೆ ಅಂದರೆ ಎಷ್ಟು ನಾವು ಮನುಷ್ಯರಾಗೋದ್ರ ಕಡೆ ಗಮನ ಕೊಡಬೇಕಾಗಿದೆ. ಸೊ ತಪ್ಪನ್ನು ಸಹಿಸದಿರೋಣ. ಸುಮ್ಮನೆ ಮಾಡದೇ ಇರೋ ತಪ್ಪನ್ನೆಲ್ಲ ಹುಡ್ಕೊಂಡು ಹೋಗಬೇಡಿ, ಕಾಲು ಕೆದರ್ಕೊಂಡು ಜಗಳ ಮಾಡಬೇಡಿ. ಆದರೆ ನಿಜವಾಗ್ಲೂ ತಪ್ಪಾಗ್ತಾ ಇದ್ದರೆ ಧ್ವನಿ ಎತ್ತೋಣ, ನಿಲ್ಲೋಣ. ಅದು ಮನುಷ್ಯನ ಗುಣ ಕೂಡ ಹೌದು. ಥ್ಯಾಂಕ್ ಯು.